ಹಲೋ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಆಲ್ ಡೂಯಿಂಗ್ ಫೈನ್. ವೆಲ್ಕಮ್ ಬ್ಯಾಕ್ ಟು ಮೀ ಆ್ಯಂಡ್ ಮೈ ಚಾನೆಲ್. ಹಲೋ ಸ್ಟಾರ್ಸ್, ವೆರಿ ಗುಡ್ ಮಾರ್ನಿಂಗ್. ಯಾರಾದರೆ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಏನು ಅಂತ ಹೇಳ್ಬಿಟ್ಟು. ಬಿಕಾಸ್ ನಾನು ಲಾಸ್ಟ್ ವ್ಲಾಗಲ್ಲಿ ಇದನ್ನು ಹಾಕಿದ್ದೆ. ಇದು ಹಾಕಾದ್ಮೇಲೆ ಒಂದು ಫೋಟೋ ಕ್ಲಿಪ್ ಹಾಕಿದ್ದೆ ಈ ಡೆಸರ್ಟ್ನ. ಇದು ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂತ. ಸೊ ಈ ವ್ಲಾಗಲ್ಲಿ ಅದು ಏನು ಡೆಸರ್ಟು, ಅದು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡುವ. ಓಕೆ, ಈ ಡೆಸರ್ಟ್ ಹೆಸರು ಒಪೇರಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ಒಪೇರಾ ಅಂತಲೂ ಕರೀತಾರೆ, ಇಲ್ಲ ಅಂದರೆ ಆಲ್ಮಂಡ್ ಜಕಾಂಡೋ ಅಂತಲೂ ಕರೀತಾರೆ. ದಿಸ್ ಡೆಸರ್ಟ್ ಈ ಸ್ಪೆಸಿಫಿಕಲಿ ಫಾರ್ ಕಾಫಿ ಲವರ್ಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಡೆಸರ್ಟ್ ಏನಾದರೆ ಇದೆಯೋ ಇದು ಕಾಫಿ ಸಿರಪ್ಪಿಂದನೇ ಮಾಡುವಂತಹ ಡೆಸರ್ಟ್. ಇಟ್ ಕಂಟೇನ್ಸ್ ಲಾಟ್ ಆಫ್ ಕಾಫಿ. ಮತ್ತು ನಿಮಗೆ ಆ ಕಾಫಿ ಫ್ಲೇವರ್ ಆಗಲಿ, ಕಾಫಿ ಟೇಸ್ಟ್ ಆಗಲಿ ತುಂಬ ಗೊತ್ತಾಗುತ್ತೆ, ತುಂಬ ಎವಿಡೆಂಟಾಗಿ ಫೀಲ್ ಆಗುತ್ತೆ ಆ ಟೇಸ್ಟು, ಸ್ಮೆಲ್ಲು ಎಲ್ಲನೂ. ಒಪೇರಾ ಅಲ್ಲಿ ಬೇಸಿಕಲಿ 3 ಸ್ಪಾಂಜಸ್ ಇರುತ್ತೆ. ನಾವು ಸಣ್ಣದಾಗಿ ಆ ಸ್ಪಾಂಜಸ್ನ ಕಟ್ ಮಾಡಿಕೊಂಡು 1 ಲೇಯರ್ ಸ್ಪಾಂಜ್ ಹಾಕ್ತೀವಿ. ಅದಾದಮೇಲೆ ಕಾಫಿ ಸಿರಪ್ ನಾವು ಯಾವುದಾದ್ರೂ ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಈ ಥರ ಅಪ್ಲೈ ಮಾಡ್ತೀವಿ. ಅಪಾನ್ ಇಟ್ ಬಟರ್ ಕ್ರೀಮ್ ಹಾಕ್ತೀವಿ, ಅಪಾನ್ ಇಟ್ ಗನಾಶ್ ಹಾಕ್ತೀವಿ. ಸೊ ಗನಾಶ್ ಹೇಗೆ ಅಂತಂದರೆ ನಮಗೆ ಯಾವ ಥರ ಸ್ಟ್ರಾಂಗ್ ಚಾಕ್ಲೇಟ್ ಬೇಕಾ ಅಂತಂದರೆ, ಡಾರ್ಕ್ ಚಾಕ್ಲೇಟ್ ಬೇಕಾ ಅಥವಾ ನಾರ್ಮಲ್ ಕಾಂಪೌಂಡ್ ಚಾಕ್ಲೇಟ್ ಬೇಕಾ ಅಂತ ನಾವು ಡಿಸೈಡ್ ಮಾಡಿ ಆ ಥರ ಗನಾಶ್ ಪ್ರಿಪೇರ್ ಮಾಡಿ ಅಪ್ಲೈ ಮಾಡೋದು. ಸೊ ನೋಡಿ, ಇದೇ ಬಟರ್ ಕ್ರೀಮ್. ನೀವು ಆ ಮೋಲ್ಡ್ ನೋಡ್ತಿದ್ದೀರಲ್ವ ಸ್ಟಾರ್ಸ್, ಆ ಮೋಲ್ಡ್ ಏನು ಅಂತಂದರೆ ಆ ಶೇಪಲ್ಲೇ ಆ ಕೇಕ್ ಡೆಸರ್ಟ್ ಬರಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಮೋಲ್ಡ್ನ ಇಟ್ಬಿಟ್ಟು ಆ ಶೇಪಲ್ಲಿ ಸ್ಪಾಂಜ್ನ ಕಟ್ ಮಾಡಿಕೊಂಡು ಹಾಗೇ ಮಾಡ್ಕೊಂಡು ಹೋಗೋದು ಲೇಯರ್ಸ್. ನಾನು ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ಆ ಮೋಲ್ಡ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ನಿಮಗೆ ಸ್ಟೀಲ್ ಸ್ಕ್ವೇರ್ ಶೇಪಲ್ಲಿ ಕಾಣಿಸ್ತಿದೆಯೋ ಅದನ್ನು ಮೋಲ್ಡ್ ಅಂತ ಕರಿತೀವಿ. ಸೊ ಅದನ್ನು ನಾನು ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಒಪೇರಾ ಸ್ಕ್ವೇರ್ ಶೇಪಲ್ಲಿ ಪ್ರಾಪರಾಗಿ 3 ಲೇಯರ್ಸು ಒಂದೇ ಸೈಜಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಿರೋದು. ಯಾಕೆ ಅಂತಂದರೆ ಹಾಗಿದ್ರೆ ಅದು ಚೆಂದ ಕಾಣುತ್ತೆ ಅಂತ ಹೇಳಿ. ಇವಾಗ ನಾವು ಹನಿ ಕೇಕ್ ಅಂತಂದರೆ ಅದು ರೆಕ್ಟ್ಯಾಂಗಲ್ ಶೇಪಲ್ಲೇ ನಮ್ಮ ಮೈಂಡ್ ರಿಜಿಸ್ಟರ್ ಆಗಿಬಿಟ್ಟಿದೆ. ಸೊ ಹನಿ ಕೇಕ್ ಅಂತಂದರೆ ಇಟ್ ವಿಲ್ ಬಿ ಇನ್ ಎ ರೆಕ್ಟ್ಯಾಂಗುಲರ್ ಶೇಪ್ ಅಂತ. ಸೊ ಅದೇ ತರಹನೇ ಒಪೇರಾ ಅಂತಂದರೆ ಇದೇ ಮೋಲ್ಡಲ್ಲಿ ಈ ಸೈಜಲ್ಲೇ ಬರುತ್ತೆ, ಇನ್ನು ಸ್ವಲ್ಪ ದೊಡ್ಡ ಚಿಕ್ಕ ಆ ಥರ ಬರುತ್ತೆ. ನಾನು ಇದನ್ನು ನೋಡಿ ನನಗೇನು ಅನ್ನಿಸ್ತು ಅಂದರೆ ಸ್ಟಾರ್ಸ್, ಲೈಫ್ ಈಸ್ ಆಲ್ಸೋ ಸೇಮ್ ಲೈಕ್ ದ್ಯಾಟ್ ಅಲ್ವಾ. ನಾವು 1 ದಿನ 2 ದಿನ 10 ದಿನ ಬೆಳಗಿನ ಜಾವ 6 ಗಂಟೆಗೆ ಎದ್ದು ಡಿಸಿಪ್ಲೀನಾಗಿ ನಮ್ಮ ಲೈಫ್ನ ಅಳವಡಿಸ್ಕೊಂಡು ಹೋಗ್ತಾ ಇದ್ದರೆ ಹೋಗ್ತಾ ನಮ್ಗೆ ಅಲಾರಾಮು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅಲಾರಾಮ್ ಬಡ್ಕೊಂಡಿರೋಗ್ಲಿ ನಾವೇ ಆಟೋಮೆಟಿಕ್ಕಾಗಿ ಎದ್ದೇಳ್ಬಿಟ್ಟು ನಮ್ಮ ಕೆಲಸಗಳು ಮಾಡ್ಕೊತೀವಿ. ಬಿಕಾಸ್ ನಾವು ಅದಕ್ಕೆ ಮೋಲ್ಡ್ ಆಗಿಬಿಟ್ಟಿರ್ತೀವಿ. ಸೊ ಕೇಕು ಅಷ್ಟೇ. ಇವಾಗ ನೋಡಿ, ಇದನ್ನು ಮಾಡಲಿಕ್ಕೆ ನಾನು ಮೋಲ್ಡ್ ಯೂಸ್ ಮಾಡ್ತಾಯಿದ್ದೀನಿ ಬಿಕಾಸ್ ನಾನಿನ್ನು ಈಗ ಕಲಿತಿದ್ದೀನಿ. ಸೊ ಅದೇ ಕಲ್ತ್ಬಿಟ್ಟು ಫುಲ್ ಪ್ರೋ ಆಗಿಬಿಟ್ರೆ ಮೋಲ್ಡು ಬೇಡ, ಎಂಥದ್ದು ಬೇಡ, ಆಟೋಮೆಟಿಕ್ಕಾಗಿ ಐ ಮೆಜರ್ಮೆಂಟ್ಸಿಂದ ಮಾಡಿಬಿಡ್ಬೋದು. ಆವಾಗ ಬುಕ್ ಬೇಡ, ಎಂಥದ್ದು ಬೇಡ. ದಟ್ ಈಸ್ ವಾಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅದು ಬೇಕಿಂಗ್ ಆಗಿರಲಿ, ನಿಜ ಜೀವನದಲ್ಲಾಗಿರಲಿ, ಎಂಥದ್ದಾದರೂ ಆಗಿರಲಿ. ಸೊ ಇನ್ ದ ಸೇಮ್ ವೇ ನಾವು ಒಳ್ಳೇದು ಯೋಚನೆ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೆಯದೇ ಆಗಲಿ, ಎಂಥ ಸಿಟ್ಟು ಬರಲಿ, ಕೋಪ ಬರಲಿ, ಏನೂ ಬೈದಿರಾ, ಕೆಟ್ಟು ಮಾಡ್ದಿರಾ, ನಿಮ್ಗೆ ಒಳ್ಳೇದಾಗಲಿ ಸಾಕು. ನಾವು ಒಳ್ಳೆತನವಾಗಿದ್ದು ಎದುರುಗಡೆ ಅವರು ಎಂಥದಾದರೂ ಮಾಡ್ಕೊಂಡ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಅಂದ್ಕೊಂಡ್ರೆ ದೇವ್ರು ಯಾವತ್ತೂ ನಮ್ಗೆ ಒಳ್ಳೇದೇ ಮಾಡ್ತಾರೆ ಸ್ಟಾರ್ಸ್. ಯಾಕೆ ಅಂತಂದರೆ ನಾವು ಯಾವುದೇ ಸಿಚುವೇಷನಲ್ಲಿ ಯಾರಿಗೂ ಕೆಟ್ಟದ್ದು ಬಯಸಿರಲ್ಲ ಅಲ್ವಾ. ಸೊ ಕೆಟ್ಟದ್ದು ಬಯಸೋದು ಬೇಡ, ಆ ಥರ ಯೋಚನೆ ಮಾಡೋದು ಬೇಡ. ಬಿಕಾಸ್ ನಮ್ಮ ಮೋಲ್ಡಲ್ಲಿ, ನಮ್ಮ ಬೌಂಡ್ರೀಸಲ್ಲಿ ಲೆಟ್ ಅಸ್ ಬಿ ಹ್ಯಾಪಿ ಆ್ಯಂಡ್ ಮೇಕ್ ಎವ್ರಿ ಒನ್ ಹ್ಯಾಪಿ. ವಾಟ್ ಡು ಯು ಸೇ? ತುಂಬ ದೊಡ್ಡ ಕೊಟೇಶನೇ ಹೇಳಿಬಿಟ್ಟೆ, ಏನೋ ಅನಿಸ್ತು ಅದಕ್ಕೆ ಹೇಳಿದೆ. ಹೋಪ್ ಇಟ್ ಈಸ್ ಗುಡ್ ಆ್ಯಂಡ್ ಕರೆಕ್ಟ್. ನನಗದು ಕರೆಕ್ಟ್ ಅಂತ ಅನ್ನಿಸ್ತು. ಬಟ್ ನಿಮಗೆಲ್ಲ ಅದು ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ, ಬಟ್ ಐ ಥಿಂಕ್ ಸೊ. ನಾನು ಡೇ ಆಫ್ಟರ್ ಡೇ ಬೇಕಿಂಗ್ ಕ್ಲಾಸಸ್ದೇ ವೀಡಿಯೋಸ್ ಹಾಕ್ತಿದ್ದೀನಿ. ಬಿಕಾಸ್ ಗೊತ್ತಾಗಬೇಕಲ್ವ, ಒಂದೇ ಸಮನೆ ಬೇಕಿಂಗ್ ಕ್ಲಾಸ್ಗೆ ಸೇರಿಬಿಟ್ರೆ ಯಾರಿಗಾದರೆ ಝೀರೋ ನಾಲೆಜ್ ಅಬೌಟ್ ದ ಕಿಚನ್ ಇರುತ್ತೋ ಅವ್ರು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ. ನಾಟ್ ಲೈಕ್ ಆಲ್ ಆಫ್ ಎ ಸಡನ್ ಒಂದೇ ಸತಿ ಕೇಕ್ ಮಾಡೋದೆಲ್ಲ ಹೇಳ್ಕೊಡೋದಿಲ್ಲ. ಬೇಸಿಕ್ಕಿಂದ ಚಿಕ್ಕದಿಂದ ದೊಡ್ಡದಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ನೀಟಾಗೆ 1 ಆಫ್ಟರ್ 1 ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಫೈನಲಿ ಒಪೇರಾ ಔಟ್ಪುಟ್ ಹೀಗಿರುತ್ತೆ. ಇದು ಫೈನಲ್ ಔಟ್ಪುಟ್ ಅಲ್ಲ, ನಾವು ಫ್ರೀಝರಲ್ಲಿ ಇಡಲಿಕ್ಕೆ ಈ ಥರ ಕ್ಲಿಂಗ್ ರ್ಯಾಪ್ ಮಾಡಿ ಫ್ರೀಝರಲ್ಲಿ ಫಾರ್ ಆಲ್ಮೋಸ್ಟ್ ಮಿನಿಮಮ್ 1 ಅವರ್ ಈ ಥರ ಇಡಬೇಕು ಫ್ರೀಝರಲ್ಲಿ ಸ್ಟಾರ್ಸ್. ಸೊ ಆಫ್ಟರ್ ದ್ಯಾಟ್ ಯಾಕೆ ಹೇಳಿದೆ ಅಂತಂದರೆ, ನಾವು ಅದನ್ನು ಮೇ ಬಿ 2 ಡೇಸ್ ಆದಮೇಲೆ ಅದಕ್ಕೆ ಫಿನಿಶಿಂಗ್ ಕೊಟ್ಟಿದ್ದು. ಅದನ್ನು ಫೈನಲ್ ಟಚಪ್ ಅದಕ್ಕಿನ್ನ ಕೊಟ್ಟಿಲ್ಲ. ಅದನ್ನು ಆ ಥರ ನಾನು ಏನಾದರೆ ಹೇಳಿದೆ ಅಲ್ವಾ, ಅದಕ್ಕೆ ಏನದು ಬಟರ್ ಕ್ರೀಮು, ಗನಾಶಸ್ಸು, ಸ್ಪಾಂಜು ಎಲ್ಲ ಹಾಕಿ ಮೋಲ್ಡ್ ತುಂಬೋ ಥರ ಮಾಡಿ ಫ್ರೀಝರಲ್ಲಿ ಇಡ್ತೀವಿ. ಅದಾದಮೇಲೆ ಇದು ಬಂದ್ಬಿಟ್ಟು ಸ್ಟಾರ್ಸ್
ಆ್ಯಪಲ್ ಕಪ್ ಕೇಕ್ ಮಾಡ್ತಿದ್ದೀನಿ ನಾನಿವತ್ತು. ಒಪಾರೋ ಕೂಡ ಎಗ್ಲೆಸ್, ಈ ಆ್ಯಪಲ್ ಕಪ್ ಕೇಕ್ ಕೂಡ ಎಗ್ಲೆಸ್. ನಾನು ನಿಮ್ಗೆ ಲಾಸ್ಟ್ ವೀಡಿಯೋಲ್ಲಿ ಹೇಳಿದೆ ಅಲ್ವಾ, ಸ್ಟಾರ್ಸ್ ಲೈಕ್ ವಿಸ್ಕಿಂಗ್ ಸೌಂಡ್ ತುಂಬ ಮಜಾ ಇರುತ್ತೆ ಅಂತ. ಒಂದ್ಸತಿ ಕೇಳಿಸ್ಕೊಂಡು ಹೇಗಿರುತ್ತೆ. ಅದು ಗ್ರೈಂಡರ್ ಥರ ಈ ಆ್ಯಪಲ್ ಕಪ್ ಕೇಕ್ಗೆ ನಾವು ಸಿನಮನ್ ಪೌಡರ್ ಹಾಕಿದ್ದೀವಿ, ಸೊ ದಟ್ ಫ್ರೇಗ್ನೆನ್ಸ್ ಒಂದು ಸ್ವಲ್ಪ ಚೆಂದ ಬರಲಿ ಅಂತ ಹೇಳ್ಬಿಟ್ಟು. ಸೊ ಹಾರ್ಟ್ ಶೇಪ್ ಮತ್ತು ಲೀಫ್ ಶೇಪ್ ಮೋಲ್ಡ್ಸ್ನ ತೊಗೊಂಡಿದ್ದೀನಿ. ಇದನ್ನು ಪ್ರಿಪೇರ್ ಏನಾದರೆ ಮಾಡಿದ್ನೋ ಇಷ್ಟೊತ್ತು ಇಂಗ್ರೀಡಿಯೆಂಟ್ಸ್ ಹಾಕಿ ಅದನ್ನು ಫಿಲ್ ಮಾಡ್ತಿದ್ದೀನಿ. ನಾನು ಫುಲ್ ಫಿಲ್ ಮಾಡಿಲ್ಲ, ಮೋಲ್ಡ್ ತನಕ. ನಾವು ಮೋರ್ ದ್ಯಾನ್ ಹಾಫ್ ಫಿಲ್ ಮಾಡಬೇಕಷ್ಟೆ. ಬಿಕಾಸ್ ಮೋರ್ ದ್ಯಾನ್ ಹಾಫ್ ಫಿಲ್ ಮಾಡಿದ್ರೆ ಇನ್ನು ಮಿಕ್ಕಿರೋದೊಂದು ಚೂರು ಗ್ಯಾಪಲ್ಲಿ ಓವೆನಲ್ಲಿ ಇಡ್ತೀವಲ್ಲ, ಅದು ಆಟೋಮೆಟಿಕ್ಕಾಗಿ ಪಫ್ ಆಗುತ್ತೆ, ಊದುತ್ತೆ. ಸೊ ಅದು ಕಂಪ್ಲೀಟಾಗಿ ನೀಟಾಗಿ ಆಗುತ್ತೆ. ನಾವು ತುಂಬಕ್ಕೂ ಆಗಿಬಿಟ್ರೆ ಆ ಮೋಲ್ಡ್ಗಿಂತ ಮೇಲೆ ಬಂದುಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ, ಸೀದೋಗ್ಬಿಡುತ್ತೆ. ಸೊ ಇದಕ್ಕೆ ನಾವು ಅದನ್ನು ಹಾಕೋಕ್ಕಿಂತ ಮುಂಚೆ ಮೋಲ್ಡ್ಸ್ಗೆ ಗ್ರೀಸಿಂಗ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಓವನಲ್ಲಿ ಇಟ್ಟು ತೆಗೆದಾದಮೇಲೆ ಅದಕ್ಕೇ ಅಂಟ್ಕೊಂಡಿರ ಇರಲಿ ಅಂತ ಹೇಳಿಬಿಟ್ಟು. ಒಂದು ಹಾರ್ಟ್ ಶೇಪ್ ಮಫಿನ್, ಇನ್ನೊಂದು ಲೀಫ್ ಮಫಿನ್. ಇದನ್ನು ನಾವು ಮಫಿನ್ಸ್ ಅಂತ ಕರಿತೀವಿ. ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಸ್ಟಾರ್ಸ್ ಈ ವ್ಲಾಗಲ್ಲಿ ನಿಮಗೆ ಸ್ಪೆಕ್ಸ್ ಇರೋ ಗರ್ಲ್ ಒಂದು ಸ್ವಲ್ಪ ಜಾಸ್ತಿ ಕಾಣಿಸ್ತಾರೆ, ಅಡ್ಜಸ್ಟ್ ಮಾಡ್ಕೊಂಬಿಡಿ, ಏನು ಅಂದ್ಕೊಂಬೇಡಿ. ಸೊ ಇದಾಗಿತ್ತು ಈ ವಾರದ ವ್ಲಾಗ್. ನೆಕ್ಸ್ಟ್ ವೀಕ್ ವಿತ್ ಅ ನ್ಯೂ ವ್ಲಾಗ್ ಸಿಗುವ. ಎಲ್ಲರಿಗೂ ಒಳ್ಳೆಯದಾಗಲಿ. And when you go, I will fall back apart. Thank you so much for watching my video. Do not forget to like, share and subscribe. Until then,